ಮಾನ್ಯ ಸದಸ್ಯರು ಹೇಳಿರುವಂಥರಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 12 ಜನ ಸರ್ಕಾರಿ ನೌಕರಿದ್ದಾರೆ, 608 ಜನ ಇನ್ಕಮ್ ಟ್ಯಾಕ್ಸ್, ಇವರು ಸೇರಿ 720 ಜನ BPL ಕಾರ್ಡ್ ಅವರಿದ್ದವ್ರನ್ನ APL ಕಾರ್ಡ್ಗೆ ಹಾಕಿದ್ದೀವಿ. ಅವ್ರ ಕಾರ್ಡನ್ನು ರದ್ದು ಮಾಡಿಲ್ಲ. ಕುಟುಂಬದ ಬಗ್ಗೆ ತಾವು ಹೇಳಿದ್ರಿ. ಒಂದು ಕುಟುಂಬದಲ್ಲಿ ಯಾರಾದರೂ ನೌಕರಿಯಲ್ಲಿದ್ದರೆ, ಇನ್ಕಮ್ ಟ್ಯಾಕ್ಸ್ ಒಳಪಟ್ಟಿದ್ದರೆ ಆ ಕುಟುಂಬಕ್ಕೆ ಕೊಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದಕ್ಕೊಂದು ಅವಕಾಶ ಏನಿದೆ ಅಂದರೆ, ಆ ಮಕ್ಕಳು ಸಂಪಾದನೆ ಮಾಡೋರು ಬೇರ್ಪಡಿಸಿದರೆ, ತಾಯಿ ತಂದೆಯವರು BPL ಒಳಗಡೆ ಬರೋದಾದರೆ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಬೇರ್ಪಟ್ಟಿರೋದನ್ನು ರುಜುವಾತಾಗಬೇಕು. ಅದು ತಹಸೀಲ್ದಾರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಮಾಡ್ತಾರೆ. ಅಂಥದ್ದಾದಾಗ ಮತ್ತೆ ಈ ಕುಟುಂಬಕ್ಕೆ BPL ಕಾರ್ಡನ್ನು ಕೊಡಲಿಕ್ಕೆ ಅವಕಾಶ ಇದೆ. ಮೂರನೇದು ಅವರು ಪ್ರಶ್ನೆ ಕೇಳಿದ್ದು, BPL ಕಾರ್ಡ್ ಇನ್ನೂ ಕೊಡ್ತಾ ಇಲ್ಲ, 5-6 ತಿಂಗಳಿಂದ BPL ಕಾರ್ಡು ಕೊಡೋದು ನಿಲ್ಲಿಸಿದ್ದೀರಿ ಅಂದರೆ, ಸುಮಾರು 2 ವರ್ಷದಿಂದ ನಿಲ್ಲಿಸಿದ್ದೀವಿ. ಹಿಂದಿನ ಸರ್ಕಾರದಿಂದ ನಾವು ಬಂದ ಮೇಲೆ ಕೂಡ ಕೊಡೋಕ್ಕಾಗಿಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ದಕ್ಷಿಣ ರಾಜ್ಯಗಳಲ್ಲಿ ಅತಿ ಹೆಚ್ಚು BPL ಕಾರ್ಡ್ ಇರೋ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ. ನಿಮ್ಮ ತಾಲೂಕು ಸಂಬಂಧಪಟ್ಟರೆ ಸುಮಾರು 80% ಕಾರ್ಡ್ಗಳು BPLಲ್ಲಿದೆ. ಹೊಸಕೋಟೆ ತಾಲೂಕಲ್ಲಿ ಸಾಮಾನ್ಯವಾಗಿ ಎಷ್ಟಿರಬೇಕಾದ್ರೆ 60 ಆವರೇಜ್ ಹಾಕಿದ್ದೇವೆ. ಇವತ್ತಿರೋದೇ ಜಾಸ್ತಿ ಇದೆ, ಅದರಲ್ಲಿ ಆವರೇಜ್ ಹಾಕಿದರೆ 60ರಿಂದ 65 ಇರಬೇಕು, ನಿಮ್ಮದು 80 ಇದೆ. ಆದರೂ ಕೂಡ ಅಲ್ಲಿ ಕೂಡ ಕೆಲವರು ಬಿಟ್ಟು ಹೋಗಿದ್ದಾರೆ ಅಂತೇಳಂದರೆ ನಾವೀಗ ಪರಿಷ್ಕರಣೆ ಶುರು ಮಾಡ್ತಾ ಇದ್ದೀವಿ. ಈ ಅಧಿವೇಶನ ಆದಮೇಲೆ ವೈಜ್ಞಾನಿಕವಾಗಿ ತಾಲೂಕು ಮಟ್ಟ ಪಂಚಾಯತಿ ಮಟ್ಟದಲ್ಲಿ ಇದನ್ನು ಪರಿಷ್ಕರಣೆ ಮಾಡಿದಾಗ ಏನೀಗ ಪಟ್ಟಿಯಲ್ಲಿದ್ದಾರೆ, ಕೆಲವರಿದ್ದಾರೆ BPLಗೆ ಸಂಬಂಧಪಟ್ಟವರು, ಅವರಿಗೆ ಕೊಡುವಂಥ ಏರ್ಪಾಡುಗಳು ಮಾಡೋದಕ್ಕೆ ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ. ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಉಳಿದಂಥ ಕಾರ್ಡ್ದವರಿಗೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಮಾನ್ಯ ಸದಸ್ಯರಿಗೆ ತಿಳಿಸ್ತೇವೆ.